ಆಶ್ರಮಕ್ಕೆ ಬಿಡಕ್ಕೆ. ಅವಳು ಅದೇ ಸಂಪಾದನೆ ಮಾಡಿರೋದು. ಒಂದು ತಾಯಿ ಸಂಪಾದನೆ ಮಾಡಿದ ಕೊನೆಗಾಲದಲ್ಲಿ ಏನು ಅಂದರೆ ಒಂದು ತಟ್ಟೆ, ಒಂದು ಡೈಪರು, ಒಂದು ಚೊಂಬು. ತಟ್ಟೆ ಅನ್ನ ತಿನ್ನಕ್ಕೆ, ನೀರು ಕುಡಿಯೋಕ್ಕೆ, ಏಳು ಉಚ್ಚೆ ಮಾಡ್ಕೊಂಡ್ರೆ ಹಾಕ್ಕೊಳಕ್ಕೊಂದು ಡೈಪರ್ ಬಂದಿದೆ ಈಗಲ್ಲ, ಅದು. ಡೆಲಿವರಿ ಆದಮೇಲೆ ನನ್ನ ಕರ್ಕೊಂಡು ಹೋಗಿದ್ದಾರೆ, ಮಗು ಆಗಿರುವಾಗ ಎತ್ಕೊಂಡು ಹೋಗಿದ್ದಾರೆ. ಅದೇನೋ ಅವತ್ತಿಂದ ನನಗೆ ವಿಷ್ಣುವರ್ಧನ್ ಅವರಂದರೆ ತುಂಬಾ ಇಷ್ಟ. ಅವ್ರು ಎಲ್ಲೋ ಪುನರ್ಜನ್ಮ ಪಡೆದುಬಿಟ್ಟಿದ್ದಾರೆ ಅಂತ ಯಾವುದೋ ಒಂದು ಹಾಸ್ಪಿಟ್ಲು. ಆ ಮಗುನ ದತ್ತು ತೊಗೊಂಬಿಡೋಣ ಹೆಂಗಸನ್ ಕೇಳಿ, ನಾವೇ ಸಾಕ್ಕೊಳ್ಳೋಣ, ನನಗೆ ವಿಷ್ಣುವರ್ಧನ್ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ, ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ವಿಷ್ಣು ಸರ್ ಅಪ್ಪಟ ಅಭಿಮಾನಿ. ಅವಳಿಗೆ ಅವಳು ಸುಖಕ್ಕೆ ಮಾಡ್ಕೊಂಡಿದ್ದಿದ್ರೆ ರಾಣಿ ತರ ಇರ್ತಿದ್ಲು. ಆಶ್ರಮದಲ್ಲಕ್ಕೆ ಅನಾಥವಾಗಿ ಬಂದ್ ಬಿದ್ದಿರ್ತಿದ್ಲು. ಇವನನ್ನೇ ಅನಾಥ ಆಶ್ರಮಕ್ಕೆ ಹಾಕ್ತಿದ್ಲು. ಅಲ್ಲಿ ಇವನನ್ನ ಹಾಕ್ತಿದ್ಲು, ದುಡ್ಡು ಇಟ್ಕೊಂಡು ನನ್ನ ಮಗನೇ ಹೋಗೋ ಅಂತ. ಅವಳು ಯಾಕಿಲ್ಲ ಆಶ್ರಮದಲ್ಲಿ ಬಿದ್ದಿರ್ತಿದ್ಲು? ಎಲ್ಲ ಹೇಳ್ತಾಳ ತಾಯಿ. ಆಮೇಲೆ ಲೈವ್ ಮಾಡ್ಬೇಕಾರೆ ಎಲ್ಲ ಬರುತ್ತೆ. ಒಂದು ಏನಾಗಿತ್ತು ಅವಳಿಗೆ? ನಾನು ಅವತ್ತು ಬೇಕಿತ್ತಮ್ಮ, ಈಗ ಬೇಡ, ನಾನು ಮಗುನ್ ಮುಟ್ಟಕ್ಕೆ ಹೋದ್ರೆ ಮಗುನ್ ಮುಟ್ಟಬೇಡ ಅಂತಾರೆ. ಅವತ್ತು ನನ್ನ ದುಡ್ಡು ಕಾಸು ಎಲ್ಲ ಇತ್ತು, ಮನೆ ತಗೋಂತ ದುಡ್ಡು ಕೊಟ್ಟೆ, ಎಲ್ಲ ಮಾಡಿದೆ. ಇವತ್ತು ನಾನು ಬೇಕಾಗಿಲ್ಲ. ಅವನಿಗೆ ಬೈತಾರೆ, ಊಟ ಹಾಕಲ್ಲ, ಬಾಯಿಗೆ ಬಂದಂಗೆ ಬೈತಾರೆ, ಊಟ ಕೊಡಲ್ಲ. ಅವ್ರು ಬಂದು ಕೊಡ್ಬೇಕು ನನಗೆ ಊಟ. ಮಲಗಿಬಿಟ್ಟಿರ್ತೀನಿ, ಎದೊಳಕ್ಕಾಗಲ್ಲ, ಹಾಕ್ಕೊಡು ತಿನ್ನೋಕ್ಕಾಗಲ್ಲ, ಸ್ಟವ್ ಹಚ್ಚಿ ಅಡುಗೆ ಮಾಡೋಕ್ಕಾಗಲ್ಲ, ಎದ್ರೆ ತಲೆ ಸುತ್ತಕೊಂಡು ಬಿದ್ದೋಗ್ತೀನಿ. ಅವಳು ಬಂದು ಯಾವಾಗಲೂ ಕೊಡೋವರೆಗೂ ಕಾಯ್ಬೇಕು, ಅಷ್ಟೋಗಿರುತ್ತೆ. ಆಗ ಮಾತಿಗೆ ಮಾತು ಬರುತ್ತೆ. ಆಗ ತಾಯಿ ಬೇಡವಾಗ್ತಾಳೆ. ಇಲ್ಲಿ ಒಂದು ಚೊಂಬು, ಒಂದು ಮಕ್ಕಳು ಎಲು ಉಚ್ಚೆ ಬಾಸಿದಾಗ ತಾಯಿ ಪಾಪ ಹಿಂಗೆ ಒರೆಸ್ಕೊಂಡಿರ್ತಾಳೆ. ಹಿಂಗೆ ತಾಯಿ ಹಿಂಗೆ ಹಾಲು ಕುಡಿಸ್ಬೇಕಾರೆ ಹಿಂಗೆ ಒರೆಸ್ಕೊತಾಳೆ. ಯಾವುದು ಬೇರೆ ಬಟ್ಟೆ ತಂದು ಒರೆಸಲ್ಲ ತಾಯಿ, ಅವಳದೇ ಸೆರಗಲ್ಲಿ ಒರೆಸ್ತಾಳೆ, ಸೆರಗಲ್ಲಿ. ಬಟ್ ಅದೇ ತಾಯಿ ಎಲು ಉಚ್ಚೆ ಆದಾಗ ಒಂದು ಡೈಪರು, ಒಂದು ತಟ್ಟೆ, ಒಂದು ಚೊಂಬು ಆಶ್ರಮಕ್ಕೆ ಬಿಡಕ್ಕೆ. ಅವಳು ಅದೇ ಸಂಪಾದನೆ ಮಾಡಿರೋದು. ಒಂದು ತಾಯಿ ಸಂಪಾದನೆ ಮಾಡಿದ ಕೊನೆಗಾಲದಲ್ಲಿ ಏನು ಅಂದರೆ ಒಂದು ತಟ್ಟೆ, ಒಂದು ಡೈಪರು, ಒಂದು ಚೊಂಬು. ತಟ್ಟೆ ಅನ್ನ ತಿನ್ನಕ್ಕೆ, ನೀರು ಕುಡಿಯೋಕ್ಕೆ, ಏಳು ಉಚ್ಚೆ ಮಾಡ್ಕೊಂಡ್ರೆ ಹಾಕ್ಕೊಳಕ್ಕೊಂದು ಡೈಪರ್ ಬಂದಿದೆ ಈಗಲ್ಲ, ಅದು. ಕಣ್ಣೀರು ಬಂತು 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 ಬಂತು. ಒಂದೊಂದು ತಾಯಿದು ಒಂದೊಂದು ಕಥೆ ಇದೆ. ಕೆಲವರು ಮಕ್ಕಳು ಸೂಳೆ ಅಂತಾರೆ ತಾಯಿನ. ಮನೆ ಹತ್ರ ಹುಡ್ಕೊಂಡು ಹೋಗ್ತೀನಿ, ನಂಬರ್ ಸಿಗುತ್ತೆ. ಕೆಲವು ಸಿಗ್ಬೋದು, ಕೆಲವು ಸಿಗದೇನೂ ಇರ್ಬೋದು. ನಿಮ್ಮಮ್ಮ ನಾಳೆ ಸತ್ತೋಯ್ತಾಳಪ್ಪ ಅಂತ ಹಿಂಗೆ ಮಲಗಿಸ್ಕೊಂಡಿರ್ತೀನಿ, ಹೋಗೋ ಬರೋ ಉಸಿರು. ಯಾಕೆಂದರೆ ಆ ತಾಯಿ ನಾನು ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಎಲ್ಲ ಕೊಡ್ಬೋದು. ಹೆತ್ತ ಕರಳು ಮಕ್ಕಳನ್ನ ಕಾಯ್ತಾ ಇರ್ತಾಳೆ. ಹೌದೌದು, ಅದು ಮಾತ್ರ 100% ಸತ್ಯ. ಅದು ಕಾಯ್ತಾ ಇರ್ತಾಳೆ ತಾಯಿ, ನನ್ನ ಮಕ್ಕಳು ನೋಡಬೇಕು ಅಂತ. ಸಾಯೋ ಟೈಮಲ್ಲಿ ಇನ್ನೇನು ಆಸೆ ಪಡ್ಬೋದು ಅವಳು? ಒಡವೆ ಹಾಕೊಂಡು ಸಾಯ್ತಾಳ, ರೇಷ್ಮೆ ಸೀರೆ ಉಟ್ಕೊಂಡು ಸಾಯ್ತಾಳ. ಒಂದು ಅಪ್ಪ ಒದ್ದಾಡ್ತಿರ್ತಾನೆ, ಆಶ್ರಮದಲ್ಲಿ ಇದ್ದಾರೆ ಪಾಪ. ಮನುಷ್ಯ ಬರ್ತೀನಿ ಅಂದವನು ಅರ್ಸಿಕರೆ, ಅವ್ನು ಇವತ್ತಿಗೂ ಬಂದಿಲ್ಲ. ಅವತ್ತೇನೋ ದೊಡ್ಡದಾಗಿ ಬಂದ್ಬಿಡ್ತೀನಿ ಬರೋವಾರ ಅಂದ, ಬರಲಿಲ್ಲ ಇವತ್ತಿಗೂ. ನಾನು ಫೋನ್ ಮಾಡೋಕ್ಕೆ ಹೋಗಿಲ್ಲ. ಹಿಂಗೆ ಕುತ್ಕೊಂಡು ಹಿಂಗೆ ತಿಂತಾ ಇರ್ತಾನೆ. ಅಶ್ವಕ್ಕೆ ತಿಂತಾನೆ ಅವನು, ಬಟ್ ಅವನು ಒಳಗಡೆ ಇದೆಯಲ್ಲ ಸಂಕಟ, ಅದು ನಾನು ತೆಗಿಯೋಕ್ಕಾಗಲ್ಲ. ಮಕ್ಕಳು ನೋಡಬೇಕು ಅಂತ ಹಂಬಲಿಸ್ತಾರೆ. ಮಕ್ಕಳು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ನಂಬರ್ ತಗೋತಾರೆ. ಎಲ್ಲಿ ಹುಡ್ಕೋಣ ಮಕ್ಕಳನ್ನ? ಸತ್ತೋಗ್ತಾ ಇದ್ದಾಳೆ ನಿಮ್ಮಮ್ಮ, ಬಾರಪ್ಪ ಒಂದೆರಡು ನೀರು ಹನಿ ಹಾಕು ಅಂತ ಹೋಗಿದ್ದೆ ನಾನು ಹುಡ್ಕೊಂಡು. ತುಂಬ ಥರ ಮಾಡಿಬಿಟ್ಟಿದ್ದೀನಿ ನಾನು. ಬರಲ್ಲಮ್ಮ ಅವಳು ಮುಖ ನೋಡೋಕೆ ಅಸಹ್ಯ ಆಗತ್ತೆ. 4 ಜನ ಮಕ್ಕಳು, ಒಂದೇ ಧ್ವನಿ, ಇದೇ ತರ ಎಲ್ಲ ಬರಲ್ಲ. ಅವಳು ಮುಖ ನೋಡಲ್ಲ. ಅದು ಬೇರೆ, ಇದು ಬೇರೆ, ಬೇರೆ ತಾಯಿದ್ ಬೇರೆ, ಒಂದು ತಾಯಿದ್ ಒಬ್ಬನೇ ಮಗಂದು ಬೇರೆ. ಆಮೇಲೆ ನಾನು ಅಂತೀನಿ, ಅಪ್ಪ ಸತ್ತೋಗ್ತಾಳೆ ಬಾರೋ ನಾಳೆ. ಇರಲ್ಲ ಕಣೋ, ಅವಳ್ದು 2 ಎಕರೆ ಜಮೀನಿದೆ, ಒಂದು ಮನೆ ಇದೆ, ಅದ್ರಲ್ಲಿ ಇದ್ದಾನೆ. ತಾಯಿ ಸೂಳೆ. ತಾಯಿ ಮನೆ ಯಾಕೆ ಸೂಳೆ ಆಗಲ್ಲ? ಮತ್ತೆ ತಾಯಿ ಜಮೀನ್ ಯಾಕೆ? ನೀನ್ ಬೇರೆ ಎಲ್ಲಾರು ಪುಟ್ಬಾತಲ್ಲಿ ಬಿದ್ದಿದ್ರೆ ನೀನ್
ಸರಿಯಾದ ದೌಡ್ ಹಾ ಅಂತಿದ್ದೆ. ಹೌದು ಈಗ ತಾಯಿ ತಪ್ಪು ಮಾಡಿದಾಳೆ ಅಂತ ನೀನ್ ಹೇಳ್ತೀಯ. ಆಯ್ತಪ್ಪ ಓಕೆ. ಯಾಕೆ ತಪ್ಪು ಮಾಡಿದ್ಲು? ಏನಕ್ಕೋಸ್ಕರ ಮಾಡಿದ್ಲು? ಹಾ ನಿನಗೋಸ್ಕರನೇ. ಮತ್ತೆ ಅವಳಿಗೆ ಅವಳು ಸುಖಕ್ಕೆ ಮಾಡ್ಕೊಂಡಿದ್ದಿದ್ರೆ ರಾಣಿ ತರ ಇರ್ತಿದ್ಲು. ಆಶ್ರಮದಲ್ಲಕ್ಕೆ ಅನಾಥವಾಗಿ ಬಂದ್ ಬಿದ್ದಿರ್ತಿದ್ಲು. ಇವನನ್ನೇ ಅನಾಥ ಆಶ್ರಮಕ್ಕೆ ಹಾಕ್ತಿದ್ಲು. ಅಲ್ಲಿ ಇವನನ್ನ ಹಾಕ್ತಿದ್ಲು, ದುಡ್ಡು ನನ್ನ ಮಗನೇ ಹೋಗೋ ಅಂತ. ಅವಳು ಯಾಕೆ ಇಲ್ಲ ಆಶ್ರಮದಲ್ಲಿ ಬಿದ್ದಿರ್ತಿದ್ಲು? ಅವತ್ತು ಒಂದಿನ ಆಕ್ಸಿಡೆಂಟ್ ಮಾಡಿ ಬಂದ್ಬಿಟ್ಟಿದ್ದಂತ ಇವನು. 3 ಜನ ಸ್ಪಾಟ್ ಔಟ್ ಅಂತೆ. ಅವತ್ತು ಆ ತಾಯಿ ಪರಿಸ್ಥಿತಿ ಎಲ್ಲೆಲ್ಲೋ ಭಿಕ್ಷೆ ಬೇಡಿ ನನ್ನ ಮಗನ ಉಳ್ಸಕ್ಕೆ ಅಂತ. ಅವಳ ತಪ್ಪೋ ಸರಿನೋ ಗೊತ್ತಿಲ್ಲ ನನಗೆ. ಸಮಯ, ಸಂದರ್ಭ, ಪರಿಸ್ಥಿತಿ ಯಾವುದೇ ತಾಯಿ ಆದ್ರೂ ಕೆಟ್ಟವಳಾಗ್ತಾಳೆ. ಸುಮ್ನೆ ಯಾವ ತಾಯಿ ಕೆಟ್ಟವಳಾಗಲ್ಲ ಖಂಡಿತ. ಅವಳು ಮನಸ್ಸು ಪರಿಶುದ್ಧವಾಗಿರುತ್ತೆ. ಹೌದು, ಶರೀರ ಮಾತ್ರ. ಆಯ್ತಾ? ದೇವಸ್ಥಾನದಲ್ಲಿ ಗರ್ಭಗುಡಿಲಿ ನಾವು ಕೈ ಹೇಗೆ ಮುಗಿತೀವೋ ಅಷ್ಟೇ ಪವಿತ್ರ ಒಂದು ತಾಯಿ. ಹೌದಪ್ಪ, ಹೌದು, ನನಗೆ ಗೊತ್ತಿರೋ ಹಾಗೆ ಖಂಡಿತ ತುಂಬಾ ಪವಿತ್ರ ಅವಳು. ಒಂದು ಹೆಣ್ಣೆ ಪವಿತ್ರ. ಅವಳಿಗೆ ಏನೇ ಮಾಡಿರ್ಲಿ ಸಮಯ, ಸಂದರ್ಭ, ಪರಿಸ್ಥಿತಿಗೆ ಮಾಡಿರ್ತಾಳೆ. ಹೌದು. ಕೊನೆಗೂ ಬರಲಿಲ್ಲ ಅವನು. ಕುಡಿದ್ಬಿಟ್ಟು ಎಲ್ಲೋ ಹೋಗಿ ಮಲ್ಕೊಬಿಟ್ಟ. ಬೆಳಗ್ಗೆ 6 ಗಂಟೆಗೆ ಸತ್ತೋಗ್ತಾಳೆ. ಸ್ವಿಚ್ ಆಫ್ ಇದ್ದಿದ್ದು ಆನ್ ಆಗುತ್ತೆ. ಮತ್ತೆ ಅವನಿಗೆ ಫೋನ್ ಮಾಡ್ತೀನಿ, ನಿಮ್ಮಮ್ಮ ಸತ್ತೋದ್ರು ಅಂತ. ಸತ್ತೋದ್ಲಾ? ಎತ್ತಾಕ್ಬಿಡು. ಅವನು ಹೇಳೋ ಪದನೇ ಅದು, ಎತ್ತಾಕ್ಬಿಡು. ನಿಮ್ಮಮ್ಮ ಕಣಪ್ಪ ಸತ್ತಿರೋದು. ಹೋದ್ಲಾ? ಪೀಡೆ ಹೋಯ್ತು. ಅದಾದ್ಮೇಲೆ ಬೆಳಗ್ಗೆವರೆಗೂ ಕಾಯ್ತೀನಿ. ಇವ್ನ ನಂಬರ್ ಸ್ವಿಚ್ ಆಫು. ಪೊಲೀಸ್ ಅವ್ರಿಗೆ ಸಪೋರ್ಟ್ ತಗೊಂಡು ಮಾಡಿಕೊಂಡು ಇವನ್ನೆಲ್ಲೋ ಹುಡ್ಕೊಂಬಂದು ಒದ್ದಿ ಇವನು ಹುಡ್ಕೊಂಬಂದು ಕರೀತಾರೆ. ಅವಾಗ ಏನಂತ ಫೋನ್ ಮಾಡ್ತಾನೆ, ಗಾಡಿ ತಗೊಂಬರ್ತಾ ಇದ್ದೀನಿ, ಬಾಡಿನ ತಗೊಂಡೋಗಕ್ಕೆ. ಅಷ್ಟೊತ್ತಿಗೆ ಮಧ್ಯಾಹ್ನ ಒಂದು 12 ಗಂಟೆ. ನಿನ್ನೆ 6 ಗಂಟೆಗೆ ಸತ್ತಿದೆ ಅಣ್ಣ, ನಾನು ಇಟ್ಕೊಂಡೇ ಇದ್ದೀನಿ. ನನಗೆ ಹಠ ಬಂತು, ಇವನ ನಾನ ಆ ತಾಯಿಗೆ ಏನೋ ಒಂದು ಮಾಡಿ ನಾನು ಸೇರಿಸ್ಬೇಕು ಅಂತಿತ್ತು ನನ್ನ ಮನಸ್ಸಲ್ಲಿ. ಆ ತಾಯಿ ಜಾಗದಲ್ಲೇ ಅವಳಿಗೊಂದು ಮುಕ್ತಿ ಕೊಡಬೇಕು ಅಂತಿತ್ತು ನನಗೆ. ಹಠ ಬಂದ್ಬಿಡ್ತು ನನಗೆ. ಇವ್ ನಂಗೆ ಅನ್ನಲ್ಲ, ಸುಳ್ಳು ಅಂದ್ಬಿಟ್ನಲ್ಲ ಅವನು. ಸರಿ ಅಂದ್ಬಿಟ್ಟು ಪೊಲೀಸ್ ಸಪೋರ್ಟ್ ತೊಗೊಂಡು ಬರ್ತಾ ಇದ್ದೀನಿ ಅಂತ ಬಂದ. ನನ್ನ ಹತ್ರ ಬರಬೇಡಪ್ಪ, ಯಶವಂತಪುರಕ್ಕೆ ಹೋಗು ನೀನು. ಯಶವಂತಪುರದಲ್ಲಿ ಹೋಗಿ ಲೆಟರ್ ತೊಗೊಂಬ. ಅಲ್ಲಿ ಹೋಗಿ ಸರಿಯಾಗಿ ಅವ್ರಿಗೆ 4 ಬಿಟ್ಟಿದ್ದಾರೆ. ನನ್ನ ಮಗನೇ ನೆನ್ನೆಯಿಂದ ಎಷ್ಟು ಆಟ ಆಡ್ಸಿದ್ಯಾ ನೀನು ಅಂತೇಳಿ ಮರ್ಯಾದಿಂದ ತೊಗೊಂಡಾಗ ನಿಮ್ಮ ಅಮ್ಮನ ಜಾಗದಲ್ಲಿ ಮಾಡಬೇಕು ಅಂತೇಳಿ ಅಲ್ಲಿಂದ ಲೆಟ್ರ್ ತೊಗೊಂಡು ನಮ್ಮ ಹತ್ರ ಬಂದು ಹೋಗ್ತಾನೆ. ಆ ಹೋಗ್ಬೇಕಾದ್ರೇನು ಹಿಂದೆ ಕುತ್ಕೊಳ್ಳಿಲ್ಲ ಅವನು. ಟಾಟಾ ಒಂದು ಗಾಡಿ ತಂದಿರ್ತಾನೆ, ಟಾಟಾ AC ಗಾಡಿ, ಅದು 407. ಹಿಂದೆ ಹಾಕ್ತಾನೆ. ಅನಾಥ, ಅಲ್ಲೂ ಅವಳು ಅನಾಥೇನೆ. ಮುಂದೆ ಕುತ್ಕೊಳ್ತ. ನಾನು ಹೇಳ್ತೀನಿ, 1 ಗಂಟೆ ಇನ್ನೇನು ನಿಮ್ಮ ಅಮ್ಮನ ಮುಗಿಸ್ತೀಯ ಕಾರ್ಯ, ಹಿಂದೆ ಕುತ್ಕೊಳ್ಳೋ. ಅಯ್ಯೋ ಬಿಡಿ ಮೇಡಮ್, ಹೋದ್ರೆ ಹೋದ್ಲು, ಮುಂದೆನೆ ಕುತ್ಕೊಂಡು ಹೋಗ್ತಾನೆ. ನಿನ್ನ ಕರ್ಮ ಹೋಗು ಅಂತ ಕಳಿಸ್ತೀನಿ. ಅವನಿಗೆ ಇನ್ನೂ ಬದುಕಿದೆ, ಮುಂದಿದೆ. ಒಬ್ಬೊಬ್ರದ್ದು ಜೀವನ ಕೇಳಿಬಿಟ್ರೆ ಆಶ್ರಮದಲ್ಲಿ ಕೋರ್ಟು, ಲಾಯರು, ಆ ಓದ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಆ ಜಾಗಕ್ಕೆ ಬಂದಿರ್ತಾರೆ. ಆ ಬಟ್ಟೆಗೆ ಗೌರವ ಕೊಡ್ತೀನಿ ನಾನು, ಆ ಓದಿರೋದಕ್ಕೆ ಗೌರವ ಕೊಡ್ತೀನಿ, ತಾಯಿ ಅನ್ನೋ ಪದಕ್ಕೆ ಗೌರವ ಕೊಡ್ತೀನಿ. ಎಷ್ಟೋ ಜನ ತಾಯಿಂದರು ಅಳ್ತಾರೆ, ಮಕ್ಕಳು ನೋಡಬೇಕು, ನನ್ನ ಮಗ ಹಿಂಗೆ ಮಾಡ್ದ, ನನ್ನ ಮಗ ಹಂಗೆ ಮಾಡ್ದ. ರಾತ್ರಿ ಒಂದು ಹೊತ್ತಲ್ಲಿ ಎತ್ತು ಕೂತ್ಕೊಂಡು ಅಳ್ತಾನೆ. ಎಷ್ಟೋ ಜನ ತಾಯಂದಿರು ಕೂಡ ಫೋನ್ ಮಾಡ್ತಾರೆ, ನನ್ನ ಮಗ ಊಟ ಕೊಟ್ಟಿಲ್ಲಮ್ಮ, ಹೊಡೆದ್ಬಿಟ್ಟು ಆಚೆ ಹಾಕ್ಬಿಟ್ಟು ಅವ್ನು ಇಲ್ಲೆಲ್ಲೋ ಕೂತಿದ್ದೀನಿ, ನೀನು ಊಟ ಬಡಿಸ್ತಿದ್ದಲ್ಲಮ್ಮ ಆಶ್ರಮದಲ್ಲಿ, ತಿನ್ನಬೇಕು ಅನ್ನಿಸ್ತಿತ್ತು. ಇದು ನನ್ನ ಜೀವನದ ನೆನಪಾಗತ್ತೆ. ಹೌದು. ಹಶು ಅನ್ನೋದು ಇಷ್ಟೇ ಅನ್ನ ತಾಯಿ ಕೇಳೋದು. ಅಪ್ಪ ಅಮ್ಮ ಅನ್ನೋ ಪದ ವಯಸ್ಸಾದ್ಮೇಲೆ ಕೇಳೋದು ಇಷ್ಟೇ ಸ್ಟಾರ್ಟ. ಒಂದು ಪ್ರೀತಿ ಮಾತು ಅದೂ ಇಲ್ಲ ಅಂದ್ರೆ ಅಪ್ಪ ಅಮ್ಮಂಗೆ ಹೆಂಗ್ ಬದುಕಬೇಕು ಅವರು? ಈಗ ಇಲ್ಲಿ ಬರಕ್ ಮುಂಚೆ ಎಲ್ಲಿದ್ರಿ? ಬರಕ್ ಮುಂಚೆ ನಾನು ನಿಮೆನ್ಸ್ ಅಲ್ಲಿ ಇದ್ದೆ. ಅಲ್ಲಿಂದ ನಾನು ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೆ. ಎಷ್ಟಿತ್ತು ಶುಗರ್ ನಿಮ್ಗೆ? ಕೊಟ್ಟಿದ್ರು. ಶುಗರ್ ಎಷ್ಟಿತ್ತು ನಿಮ್ಗೆ? ಶುಗರ್ 480 ಇತ್ತು. BP 300 ಮೇಲಿತ್ತು, 380 ಮೇಲಿತ್ತು. ಇಲ್ಲಿ ಬಂದ್ಮೇಲೆ ಹೆಂಗಿದ್ದೀರಾ? ಇಲ್ಲಿ ಬಂದ್ಮೇಲೆ ನಾರ್ಮಲ್ ಆಗಿದ್ದೀನಿ. ಯಾವ್ದಾರ ಮಾತ್ರೆಗಳು? ಮಾತ್ರೆ ಏನು ತಗೊಂಡಿಲ್ಲ. ವಿಷ್ಣು ಸರ್ ಅಪ್ಪಟ ಅಭಿಮಾನಿ. ಅವ್ರು ತೀರ್ಕೊಂಡಾಗ ಇಡೀ ರೋಡ್ ಸುತ್ತಿರ್ತಾರೆ. ಅದಕ್ಕೆ ಮುಂಚೆ ಚೆನ್ನಾಗೇ ಇದ್ದಾರೆ. ಅದಕ್ಕೆ ಸರ್ ಸತ್ತ ಮೇಲೇನೆ ಭಾಗ್ಯ ಹೀಗಾಗಿದ್ದು. ಹೌದು ಸರ್, ರೋಡ್ ಸುತ್ತಿದ್ದಾರೆ. ಅಪ್ಪಟ ಅಭಿಮಾನಿ ನಾನು ನೋಡಿರೋ ಹಾಗೆ. ಇದರಲ್ಲಿ ಯಾವುದು ಸುಳ್ಳು ಅನ್ನೋದು ಯಾವುದೂ ಇಲ್ಲ. ಅಪ್ಪಟ ಅಭಿಮಾನಿ. ಈಗಲೂ ವಿಷ್ಣು ಸರ್ ಅಂದರೆ ಆ ಡೇಟು, ಯಾರ್ಯಾರ್ದು ಯಾವತ್ತು ಬರ್ತಡೆ, ವಿಷ್ಣು ಸರ್ದು ಯಾವತ್ತು ಬರ್ತಡೆ, ರಾಜ್ಕುಮಾರ್ ಅವ್ರದ್ದು ಯಾವತ್ತು ಬರ್ತಡೆ, ಅಂಬರೀಷ್ ಅಣ್ಣಂದು ಯಾವತ್ತು ಬರ್ತಡೆ, ರಾಜ್ಕುಮಾರ್ ಅವ್ರದ್ದು ಯಾವತ್ತು ಬರ್ತಡೆ ಅಮ್ಮ?
ಏಪ್ರಿಲ್ 24 ಅಲ್ಲ, ಜೋರಾಗಿ ಹೇಳಮ್ಮ. 24ನೇ ತಾರೀಕು ಏಪ್ರಿಲ್. ಅಂಬರೀಷ್ ಅಣ್ಣಂದು ಅಂಬರೀಷ್ ಅಣ್ಣಂದು ಈಗ 30ನೇ ತಾರೀಕು. 30 ಅಲ್ಲ, 29ಕ್ಕೆ. 29. ರವಿಚಂದ್ರನ್ ಅವ್ರು 30. ತಿಂಗಳ ಹೇಳಿ. ಮೇ ತಿಂಗಳು. ಹಾಂ. ಆಮೇಲೆ ವಿಷ್ಣುವರ್ಧನ್ ಅವ್ರು ಸೆಪ್ಟೆಂಬರ್ 18. ಅವ್ರು ತೀರ್ಕೊಂಡಿದ್ದು ಡಿಸೆಂಬರ್ 30. ಆಕ್ಚುಲಿ ಭಾಗ್ಯ ಅಂತ ನಿಮ್ಮ ಮನೆ ಅಡ್ಡ ಏರಿಯಾ ಯಾವ್ದಮ್ಮ? ಮೂಡ್ಲುಪಾಳ್ಯ, ಮೊದಲುಪಾಳ್ಯ. ತಾಯಿ ಇದಾರೆ, ಅಣ್ಣಂದಿರೋ ಎಷ್ಟು ಜನಮ್ಮ? ಅಣ್ಣ ಒಬ್ರಿದ್ದಾರೆ, ತಮ್ಮ ಒಬ್ರಿದ್ದಾರೆ, ಇಬ್ರು ತಂಗಿದ್ರು. ಒಬ್ರು ಒಂದು ದಿವಸನು ಇವತ್ತಿಗೂ ಇವ್ರನ್ನ ನೋಡೋದಕ್ಕೆ ಬಂದಿಲ್ಲ. 5 ಜನ ಮದುವೆಯಾದ ಗವರ್ಮೆಂಟ್ ಅಫಿಷಿಯಲ್ ಗಂಡ ಯಾರು ಬಂದಿಲ್ಲ. ಇವರು ಏನೋ ಬೌಸ್ಕೊಂಡಿದ್ರು ನೋಡೋದಕ್ಕೆ ಅಂತೇಳಿ ನಾನು ಯಾರ್ಯಾರನೋ ಕೈ ಕಾಲು ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಮನೆ ಅಡ್ರೆಸ್ಗಳನ್ನ ತಿಳ್ಕೊಂಡು ಕರ್ಕೊಂಡೋಗಿ ಸುಮ್ಮನೆ ಬಂದೆ. ಸದ್ಯ ನನಗೆಲ್ಲಿ ಹೊಡಿತಾರೋ ಅಂತ ಭಯ ಇತ್ತು, ಆದರೂ ಒಂದು ಚಿಕ್ಕ ಒಂದು ಆಸೆ ನೆರವೇರಿಸಿದ್ದೀನಿ ಅಂತ ಒಂದು ಸಮಾಧಾನ. ಅವ್ರ ತಾಯಿ ಇವತ್ತವರೆಗೂ ಒಂದು ಫೋನ್ ಮಾಡಲ್ಲ. ಅವ್ರ ಅಕ್ಕ ತಂಗಿ ಆಗಲಿ ಅಣ್ಣ ತಮ್ಮ ಯಾರೂ ಫೋನ್ ಮಾಡಲ್ಲ. ಹಾಸ್ಪಿಟ್ಲಿಂದ ತಪ್ಪಿಸ್ಕೊಂಡು ಬಂದಿದ್ರು, ಅಲ್ಲಿಂದ ಕಂಪ್ಲೇಂಟ್ ಆಗಿರುತ್ತೆ. ಕಂಪ್ಲೇಂಟ್ ಆಗಿತ್ತು, ಮಧ್ಯೆ ಕರೋನಾ ಬಂದ್ಬಿಡ್ತು. ಆವಾಗ ವರ್ಷ ಗ್ಯಾಪ್ ಇತ್ತು. 3 ವರ್ಷ ಕರೋನಾ ಮುಗಿದ್ಮೇಲೆ ಇವ್ರ ಹತ್ರ ಕಂಪ್ಲೇಂಟ್ ಬಂದು ಇವ್ರು ಕರ್ಕೊಂಡು. ಬಟ್ ಒಂದು ವಾರ ಇವ್ರು ಏನಾದರೂ ಇದ್ರೆ ಒಳಗಡೆ ಸೇಮ್ ಪೊಸಿಷನ್ಗಳು ಆಚೆ ಹೊಟ್ಟೋಗ್ತಾರೆ. ಮೊದ್ಲು ಹೆಂಗೆ ಬಂದಿದ್ರು ಹಂಗೆ ಆಗ್ಬಿಡ್ತಾರೆ. ಅವ್ರನ್ನ ಕಂಟ್ರೋಲಲ್ಲಿ ಮಾತಾಡಿಸಿ ಇವ್ರನ್ನ ಚೆನ್ನಾಗಿ ಇಟ್ಕೊಂಡು ಹೊರಗಡೆ ಇಟ್ಕೊಂಡಿರ್ತೀವಿ. 100 ಕನಸು ಇಟ್ಕೊಂಡಿರ್ತಾರೆ, ನನ್ನ ಸತ್ತರೆ ಕೊಳ್ಳಿ ಇಡಬೇಕು ನನ್ನ ಮಕ್ಕಳು. ಇನ್ನೇನೋ ಆಸೆ ಪಡಲ್ಲ ತಾಯಿ. ವಯಸ್ಸಾದ್ಮೇಲೆ ತಂದೆ ತಾಯಿ ಅಯ್ಯೋ ನನ್ನ ಸತ್ತರೆ ನನ್ನ ಮಕ್ಕಳು ಕೊಳ್ಳಿ ಇಡಕ್ಕೆ ಬೇಕಪ್ಪ ಆಸೆ ಪಡೋದು ತಪ್ಪಲ್ಲ. ಯಾಕೆ ಹೇಳಿ? ಹೆತ್ತಿರ್ತೀವಲ್ಲ 9 ತಿಂಗಳು, ಮತ್ತೆ ಇನ್ನೇನು ಆಸೆ ಪಡ್ತೀವಿ? ನೀನು ದುಡ್ಡು ನನಗೆ ತಂದ್ಕೊಡಪ್ಪ ಅಂತ ಎಲ್ಲೂ ಆಸೆ ಪಡಲ್ವಲ್ಲ. ಅದು ಆ ತಾಯಿಗೆ ಸಿಗ್ಲಿಲ್ಲ ಅಂದರೆ ಅವಳೇನು ಕರ್ಮ ಮಾಡಿದ್ಲ, ಪಾಪ ಮಾಡಿದ್ಲ, ಪುಣ್ಯ ಮಾಡಿದ್ಲ? ಯಾವ ಇದಕ್ಕೆ ಅಂತ ಈ ಶಿಕ್ಷೆ ಅವಳಿಗೆ? ಇಲ್ಲಿವರೆಗೂ 150 ಜನಕ್ಕೆ ಸಂಸ್ಕಾರ ಮಾಡಿದ್ದೀನಿ ಆಶ್ರಮದಲ್ಲಿ. ನಂಗೆ ಊಟ ಹಾಕಬೇಕಾದ್ರೆ ಬೇಜಾರಾಗಲ್ಲ. ಭಿಕ್ಷೆ ಬೇಡ ಊಟ ಹಾಕ್ತೀನಿ. ಅವ್ರ ಹತ್ರ ಕೇಳಿ ಮಾಡಿ ಊಟ ಬಟ್ಟೆ ಎಲ್ಲ ಕೊಡ್ತೀನಿ. ಈ ಚಿತೆಗೆ ಬೆಂಕಿ ಇಡ್ಬೇಕಾದ್ರೆ ನೋವಾಗತ್ತೆ, ಆ ಕರ್ಪೂರ ಹಿಂಗೆ ಹಚ್ಬೇಕಾದ್ರೆ ನೋವಾಗತ್ತೆ. ನೀನು ನನ್ನ ಜೊತೆಲೂ ಹುಟ್ಟಿಲ್ಲ, ನೀನು ನನ್ನ ಎತ್ತಿಲ್ಲ, ನಾನು ನಿನ್ನೆತ್ತಿಲ್ಲ. ಅಣ್ಣ ಅಲ್ಲ, ತಮ್ಮ ಅಲ್ಲ, ತಾಯಿ ಅಲ್ಲ, ತಂಗಿ ಅಲ್ಲ, ತಂದೆನೂ ಅಲ್ಲ, ಯಾರೂ ಅಲ್ಲ. ನನ್ನ ಕೈಲಿ ಯಾಕಪ್ಪ ಭಗವಂತ ಇದನ್ನು ಮಾಡಿಸ್ತಾ ಇದೆಯಾ ಅಂತ ಆ ಪ್ರಶ್ನೆಯಾಗೇ ಉಳಿದಿದೆ ನನಗೆ. ಭಿಕ್ಷೆ ಬೇಡನೂ ಒಂದು ಆಶ್ರಮ ನಡೆಸ್ಬೋದು, ಒಂದು ಒಳ್ಳೆ ಜೀವನನೂ ಕಟ್ಕೋಬೋದು ಅಂತ ಇನ್ನೂ ಒಂದು ಜೀವನ ಇದೆ ಅಂತ ಗೊತ್ತಾಗಿದೆ ಆಶ್ರಮ ಮಾಡಿದ್ಮೇಲೆ. ಆಶ್ರಮದ ದಿನಚರಿಗೆಲ್ಲ ಏನು ಮಾಡ್ತೀರಿ? ಒಂದಿನ ಸುಮಾರು ಒಂದು ದಿನಕ್ಕೆ ಎಷ್ಟು ಖರ್ಚು ಬರುತ್ತೆ? ಒಂದು 30 kg ಅಕ್ಕಿ ಬೇಕಾಗತ್ತೆ ಒಂದು ದಿನಕ್ಕೆ, ಬೇಕೇ ಬೇಕು. 25 ಬೇಕು, 30 ಬೇಕು. ರಾಗಿ ಹಿಟ್ಟು ಬೇಕು, ಒಂದು 20 kg 25 kg ರಾಗಿ ಹಿಟ್ಟು ಬೇಕು. ಬೆಳಗ್ಗೆ ಅಂಬ್ಲಿ ಮುದ್ದೆ, 50 kg ತರಕಾರಿ ಬಳಸ್ತೀನಿ. ಯಾರನ್ನೂ ಬೆಡ್ ರೀಡನ್ ಆಗಕ್ಕೆ ಬಿಡಲ್ಲ, ನಾನು ಮಲಗ್ಸಕ್ಕೆ ಬಿಡಲ್ಲ. ಅವ್ರನ್ನ ಮಾತಾಡಿಸಿ ಆಚೆ ಕರ್ಕೊಂಡು ಬರ್ತೀನಿ. ಅವರು ಮತ್ತೆ ಒಂದು ವಾರ ಅವ್ರು ಒಳಗೋಗ್ಬಿಟ್ರೆ ಮತ್ತೆ ಅದೇ ಹಳೆಯ ಸ್ಥಿತಿಗೆ ಹೋಗ್ತಾರೆ ಅವ್ರು. ಕರೆಕ್ಟ್. ಆಮೇಲೆ ನನಗೆ ಇನ್ನೊಂದು ಪದ ನನಗೆ ಹೇಳಬೇಕೋ ಬಿಡಬೇಕೋ ಗೊತ್ತಿಲ್ಲ. ಕೆಲವರಿಗೆ ಮನಸ್ಸಿಗೆ ಒಂದು ಗಂಡಿನ ಅವಶ್ಯಕತೆ ಇರುತ್ತೆ, ಕೆಲವ್ರಿಗಿಲ್ಲ. ಎಲ್ರಿಗೂ ಬೇಕಾಗತ್ತೆ. ಒಂದು ಗಂಡಿಗೆ ಹೆಣ್ಣಿನ ಅವಶ್ಯಕತೆ, ಹೆಣ್ಣಿಗೆ ಒಂದು ಗಂಡಿನ ಅವಶ್ಯಕತೆ. ಅದರಲ್ಲೂ ಹುಚ್ಚರಾಗಿರೋರು ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಹೆಣ್ಣಿಗೊಂದು ಬೇಕಾಗಿರುವಂಥ ವಸ್ತು, ತುಂಬ ಮುಖ್ಯವಾದ ವಸ್ತು ಕೊಡೋಕ್ಕಾಗಲ್ಲ. ಗಂಡಿಗೂ ಅಷ್ಟೇ ಕೊಡೋಕ್ಕಾಗಲ್ಲ. ಅದರಲ್ಲೂ ಕೆಲವರು ಮೆಂಟಲಿ ಅದನ್ನು ಹಾಗೇ ರಿವೈಂಡ್ ಮಾಡಿ ಮೆಂಟಲಿ ಇದಾಗಿರೋರು ಇದ್ದಾರೆ ನನಗನ್ಸಿದ ಪ್ರಕಾರ. ಯಾಕೆ ದಿನಚರಿ ನೋಡ್ತೀವಲ್ಲ ಹಂಗನ್ಸತ್ತೆ ನನಗೆ. ಮತ್ತು ಹೇಗೆ ಇವ್ರಿಗೆ ಇದಕ್ಕೆ ಪರಿಹಾರ ಏನು? ಯಾಕೆಂದರೆ ಈಗ ನಮ್ದನ್ನೇ ತಗೊಳ್ಳಿ, ಒಂದು ಸ್ವಲ್ಪ ದಿವಸ ನಮಗೆ ನಾವಾಗೇ ಇರಲ್ಲ ಅವತ್ತೊಂದು ದಿನಚರಿಗಳು ಏನೋ ಒಂಥರ. ಮತ್ತು ಅವ್ರದ್ದು ಹೇಗೆ ಒಂದೇ ಕಡೆ ಎಲ್ಲರೂ ಇರ್ತಾರೆ, ಮೈಂಡ್ ಸರಿ ಇರಲ್ಲ, ಅವ್ರಿಗೆ ಮನಸ್ಥಿತಿ ಸರಿ ಇರಲ್ಲ. ಹೇಗೆ ಇವ್ರ ಕತೆ? ನಿಮ್ಗೆ ಅಲ್ಲಿ ಬಂದಂತ ಗಂಡು ಹೆಣ್ಣಿನ ಈ ಸಮಸ್ಯೆಗಳೇನಾರು ಬಂತ? ಅಲ್ಲಿ ಆಶ್ರಮದಲ್ಲಿ ಗಂಡಸರು ಇರ್ತಾರೆ, ಹೆಂಗಸರು ಇರ್ತಾರಲ್ಲ, ಮಾನಸಿಕ ಅಸ್ವಸ್ಥ ಇರ್ಬೋದು ಅವರು, ಆದರೆ ದೈಹಿಕವಾದಂಥ ಏನಾದರೂ ಸಂಪರ್ಕ
ಬೇಕು. ನಾನು ಹೇಳ್ತೀನಲ್ವಾ, ಒಂದು ಮೆಂಟಲಿ ಒಂದು ಹುಡುಗಿ ನನ್ನ ಆಶ್ರಮದಲ್ಲಿ ನಡೆದಿರೋದೇ ಇದು. ಆ ಕಾಲಿಲ್ಲ, ಒಬ್ರು ಗ್ಯಾಂಗ್ರೀನ್ ಅಂತ ತೋರಿಸಿದ್ನಲ್ಲ, ಕ್ಯಾಮ್ರಾ ಇದೆ ನಂಗೆ, ಎಲ್ಲ ಕಡೆ ಕ್ಯಾಮ್ರಾ ನೋಡ್ತಾನೆ ಇರ್ತೀನಿ, ಎಲ್ಲೇ ಕುತ್ಕೊಂಡ್ರು ಕ್ಯಾಮ್ರಾ ತುಂಬ ಅಬ್ಸರ್ವ್ ಮಾಡ್ತೀನಿ. ಅವನಿಗೆ ಎಷ್ಟೇ ವಯಸ್ಸಾದ್ರೂ, ಅವನಿಗೆ ಕೈ ಇಲ್ಲ ಅಂದ್ರು, ಕಾಲಿಲ್ಲ ಅಂದ್ರು, ದೇಹ ಸುಖ ಬೇಕಾಗತ್ತೆ. ಆಗ ಒಂದು ಹುಡುಗಿನ ತಗೊಂಡು ಅವನು ಆ ಥರ ಕೆಟ್ಟದಾಗಿ ಇದ್ ಮಾಡಿದ್ದು ಉಂಟು. ಬೇರೆ ತರ ಅಲ್ಲ, ಆ ಕೈಯೆಲ್ಲ ಇದ್ ಮಾಡ್ಕೊಂಡು ಮಾಡಿದ್ದು ಉಂಟು. ಅವಾಗ ನಾವು ಗದರಿಸಿದ್ದು ಉಂಟು. ಇದು ಆಗತ್ತೆ. ಕೆಲವು ಇದರಿಂದನೂ ಅವರು ಮೆಂಟಲಿ ಬೇರೆ ತರ ಹಾಕ್ತಾರೆ. ಮನುಷ್ಯ ಕುಗ್ಗೋಗ್ತಾನೆ. ಅದೊಂದ್ರಲ್ಲೇ ಅಂತಲ್ಲ, ಇದೂ ಆಗತ್ತೆ ಮನುಷ್ಯನಿಗೆ ಅಂತ ನನಗೆ ಗೊತ್ತಾಗಿದೆ ಈ ಆಶ್ರಮ ಮಾಡಿದ್ಮೇಲೆ. ಇನ್ನು ಯಾಕಂದ್ರೆ ನಿಮಗೆ ಯಾವ್ಯಾವ ರೀತಿ ಸಮಸ್ಯೆ ನೀವು ಎದುರಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಹೇಗಿರ್ತಾರೆ ಇವರು. ಹೌದು, ನನಗೆ ಅನ್ಸ್ಕೊಳ್ತೀನಿ, ನಾನು ಇದಕ್ಕೆ ಕೆಟ್ಟ ಕಮೆಂಟ್ ತುಂಬ ಬರುತ್ತೆ ಬಿಡಿ ನನಗೆ ಹೇಳೋ ಪದಕ್ಕೆ. ನನಗನ್ಸತ್ತೆ ಈಗ ಮನುಷ್ಯ ಅಂದಮೇಲೆ ಎಲ್ಲವೂ ಬೇಕು ಅವನಿಗೆ. ಮನುಷ್ಯನಿಗೆ ಅದಿಲ್ಲ ಅಂದ್ರೆ ಅವನವನಾಗಿರಲ್ಲ. ಒಂದು ಅವನಿಗೆ ಒಂದು ನೀವೇನು ಹೇಳ್ತೀರಿ, ಸೆಕ್ಸ್ ಅನ್ನೋದು ಮನುಷ್ಯನಿಗಿಲ್ಲ ಅಂದ್ರೆ ಅವನಾಗಿರಲ್ಲ, ಯಾರು ಇರಲ್ಲ. ಮನೆಯಲ್ಲೇ ಗಂಡ ಹೆಂಡತಿ ಇಲ್ಲ ಅಂದ್ರೆ ಜಗಳ ಆಡ್ಕೊಂಡು ಬೈದು ಬಿಸಾಕಿ ಹೋಗಿದುಂಟು. ಆ ಮೈಂಡು ಏನಾಗತ್ತೆ, ಅದು ರಿಲೀಫ್ ಕೊಡುತ್ತೆ, ಸಮಾಧಾನವಾಗಿ ಇರ್ತಾರೆ ಅದು ಮುಗಿದ ಮೇಲೆ. ಇವ್ರಿಗೇನೂ ಇಲ್ಲ, ಇವು ಹೆಂಗೆ ಪರಿಸ್ಥಿತಿ ಇವ್ರುಗಳದು, ಏನು ಮಾಡ್ಬೋದು ಇದಕ್ಕೆ? ನಾವು ಅದನ್ನು ಕೊಡೋಕ್ಕಾಗಲ್ಲ, ಸಾಧ್ಯವಿಲ್ಲ. ಹೆಂಗೆ ಇವ್ರ ಜೀವನ ಹೆಂಗೆ ಹೀಗೇನಾ? ಅದಿಲ್ದೇನೆ ಇವ್ರು ಈ ಥರ ಆಗಿದಾರ ಕೆಲವರು. ಮನಸ್ಸಿನ ನೋವು ಒಂದು ಕಡೆ, ಕುಟುಂಬದ ನೋವು ಒಂದು ಕಡೆ, ಕೆಲವ್ರಿಗೆ ಗಂಡ ಇರಲ್ಲ, ಕೆಲವ್ರಿಗೆ ಹೆಂಡತಿ ಇರಲ್ಲ. ಇದೆಲ್ಲವೂ ಸೇರಿ ಇವ್ರು ಹಿಂಗಾಗಿದಾರ ಅನ್ನೋದು ನನಗೊಂದು ಪ್ರಶ್ನೆ ಇದೆ ಈಗ. ಯಾಕಂದ್ರೆ ಯಾವ್ದಾರ ಡಾಕ್ಟರ್ಗೆ ಅದು ನನ್ನ ಕೇಳಬೇಕು ಅನ್ಸುತ್ತೆ, ಬಟ್ ಯಾರನ್ನು ಕೇಳಬೇಕು ಅನ್ನೋದು ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಯಾರಾದರೂ ಏನಾದ್ರು ಪರಿಹಾರ ಕೊಟ್ರೆ ಗೊತ್ತಿಲ್ಲ. ಈ ಥರನೂ ಇದೆ ಅನ್ಸತ್ತೆ ಅವ್ರಿಗೆ. ಯಾಕೆ ಅನ್ಸಲ್ಲ? ಬಟ್ ಅವ್ರಿಗೆ ಯಾವುದು ಪ್ರವೇಶ ಇಲ್ವಲ್ಲ ಅಲ್ಲಿ. ನನ್ನ ಆಶ್ರಮ ಎಲ್ಲ ಒಂದೇ, ಇದು ಆಶ್ರಮ, ಪ್ರವೇಶ ಇಲ್ಲ. ಹೇಗೆ? ಯಾಕಂದ್ರೆ ಅದು ನಮ್ಮ ಜೀವನ ಮುಗಿಯೋವರೆಗೂ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಬಟ್ ಆ ತರದ ಒಂದು ಪರಿಸ್ಥಿತಿಯನ್ನು ಎದುರಿಸಿದ್ದೀನಿ. ಒಂದೊಂದ್ಸಲ ಅವರವರೇ ಗಟ್ಟಿಯಾಗಿ ತಪ್ಕೊಳ್ಳೋದು, ಮುತ್ಕೊಡೋದು. ಅಂದ್ರೆ ಆ ಕ್ಷಣ ಅವ್ರಿಗೆ ಮೈಂಡ್ ಸರಿ ಇದೆಯೋ ಇಲ್ವಾ ನನ್ಗೆ ಅವಾಗ ನೋಡ್ತಿರ್ತೀನಿ, ದೇವ್ರೆ ಇನ್ನೂ ಎಷ್ಟೆಷ್ಟು ಶಿಕ್ಷೆ ಕೊಡ್ತೀಯ ಒಬ್ಬೊಬ್ರಿಗೆ, ಯಾವ ತರದಲ್ಲಿ ಕೊಡ್ತೀಯ ನೀನು? ನನ್ನ ಕಣ್ಣಲ್ಲಿ ನಾನು ನೋಡಿದ್ದುಂಟು ಇದೆಲ್ಲ. ಯಾಕಂದ್ರೆ ಇದಕ್ಕೆ ಹೊರಗಡೆ ತರಕಾಗಲ್ಲ ನಾವು. ತರಕ್ ಹೋದ್ರೆ ಅದಕ್ಕೊಂದು ಕತೆ ಹೇಳ್ತಾರೆ, ಮಾಡಕ್ಕಾಗಲ್ಲ. ಎಲ್ಲವೂ ಇದೆ, ಇದಕ್ಕೆ ಪರಿಹಾರ ಏನೋ ನನಗಂತೂ ಗೊತ್ತಿಲ್ಲ. ನೀವು ಆಶ್ರಮ ನಡೆಸಿದ ಮೇಲೆ ಒಳ್ಳೆ ಮಾತು ಕೇಳಿದಿರೋ ಕೆಟ್ಟ ಮಾತು ಕೇಳಿದಿರೋ? ತುಂಬಾ ಕೆಟ್ಟ ಫಸ್ಟ್ ಏನೂ ಇರಲಿಲ್ಲ ನನಗೇನೂ ಗೊತ್ತಿಲ್ಲ. ಫಸ್ಟು ಲೈವ್ ಮಾಡ್ಬೇಕಾದ್ರೆ ಒಬ್ರು ಬರ್ತಿದ್ರು, ಅದು ಅರ್ಧ ಗಂಟೆ ಲೈವ್ ಮಾಡಿದ್ರು, ಒಬ್ರು ಬರ್ತಿದ್ರು, ಇಬ್ರು ಬರ್ತಿದ್ರು, 3 ಜನ. ಈಗ 1,60,000 ಇದ್ದಾರೆ, ಇನ್ನೊಂದರಲ್ಲಿ ಒಂದು 70,000 ಇದ್ದಾರೆ. ಪ್ರತಿದಿನ ಮಾಡ್ತೀರಾ ಲೈವ್? ಒಂದು 10 ಲೈವ್ ಇರುತ್ತೆ. ಏನು ಊಟ ಕೊಡ್ತಾ ಇದ್ದೀನಿ, ಎಷ್ಟು ಅಡಿಗೆಗೆ ಎಣ್ಣೆ ಹಾಕ್ತೀನಿ, ಎಷ್ಟು ಉಪ್ಪು ಹಾಕ್ತೀನಿ, ಎಲ್ಲವೂ ಲೈವ್ ಇರುತ್ತೆ. ಏನು ಊಟ ಕೊಡ್ತಾ ಇದ್ದೀನಿ, ಏನು ಊಟ ತಿಂತಿದ್ದಾರೆ, ಒಂದಿನ ಬಿಟ್ಟು ಒಂದಿನ ಸ್ನಾನ ಪ್ರತಿಯೊಬ್ಬರಿಗೂ. ಇಲ್ಲಾಂದ್ರೆ ಅರ್ಧ ಗಂಟೆ ಒಂದಿನ ಸ್ನಾನ ಮಾಡಿಸಿಲ್ಲ ಅಂದ್ರೆ ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಡೇಟ್ ಆದ್ರೆ ಗೊತ್ತಾಗಲ್ಲ. ಫುಲ್ಲು ಬಟ್ಟೆ ಎಲ್ಲ ಬ್ಲೀಡಿಂಗ್ ಆಗಿರುತ್ತೆ, ಓಡಾಡ್ತಿರ್ತಾರೆ. ಅವ್ರನ್ನ ನೋಡಿ ನಾವು ಬಚ್ಚಿಲ ಕಳಿಸ್ತೀವಿ, ಬಟ್ಟೆ ಬೇರೆ ಕೊಡ್ತೀವಿ. ಅವ್ರಿಗೇನು ಬೇಕು ಏನಿಲ್ಲ ಊಟ ಅದನ್ನ ನೋಡ್ಕೊಳ್ಳಿ. ತುಂಬ ಭದ್ರತೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಭದ್ರತೆಯಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದ್ರೆ ಅವ್ರಿಗೆ ಬಗ್ಗದ್ರೆ ಮೈ ಎದೆ ಎಲ್ಲ ಕಾಣುತ್ತೆ. ಅವ್ರಿಗೊಂದು ಶರ್ಟ್ ಹಾಕಿರ್ತೀವಿ, ಟೀ ಶರ್ಟ್ ಹಾಕಿರ್ತೀವಿ ಹೆಣ್ಮಕ್ಳಿಗೆ. ಅವಾಗ ಕೂಗಾಡ್ತಿರ್ತೀನಿ, ಕಿರ್ಚಾಡ್ತಿರ್ತೀನಿ. ಇಲ್ಲ ಅಂದ್ರೆ ನಿಭಾಯಿಸಕ್ಕಾಗಲ್ಲ. ಯಾಕಂದ್ರೆ ಯಾರ ಮನಸ್ಥಿತಿನೂ ಯಾರು ಸರಿ ಇಲ್ಲ. ಅವ್ರು ಹೊಡಿತಾರೆ, ಬೈತಾರೆ, ಕೆಟ್ಟ ಪದಗಳು ಬೈತಾರೆ. ನೋಡಲ್ಲ ಡುಮ್ಮಿ ಕೂತವಳು ಇನ್ನೂ ಊಟನೇ ಹಾಕಿಲ್ಲ ಅಂತಾರೆ, ನನ್ನೇ ಅಂತಾರೆ. ಅವಳ ಅಮ್ಮನ ಅವಳು ಇನ್ನೂ ಊಟನೇ ಕೊಟ್ಟಿಲ್ವಲ್ಲ, ಇಷ್ಟೊತ್ತಾಯ್ತು ಅಂತಾರೆ. ಹಾಯ್ ಅಂದ್ರೆ ಅಂತಾರೆ. ಎಲ್ಲ ಥರನೂ ಬೈತಾರೆ. ಊಟ ಹಾಕೇ ಇಲ್ಲ ಅಂತಾರೆ, ತಿಂದ್ಬಿಟ್ಟು ಇನ್ನು ಸ್ವಲ್ಪ ಸಾಕಾಗಿಲ್ಲ, ಹೊಟ್ಟೆ ಹಸಿವಾಗ್ತಿದೆ ಅಂತಾರೆ, ಊಟನೇ ಕೊಟ್ಟಿಲ್ಲ ಅಂತಾರೆ. ಯಾರಾದರೂ ಒಬ್ಬರು ಕೇಳಿ, ಅಯ್ಯೋ ನಾನು ಊಟನೇ ಕೊಟ್ಟಿಲ್ಲ, ಸಾಕಾಗಿಲ್ಲ, ತುಂಬ ಹಸಿವಾಗ್ತಿದೆ ಅಂತಾರೆ. ಹಾಗೇನಾಗ್ಬಿಡುತ್ತೆ, ಹೊಸಬ್ರಿಗೆ ಅಯ್ಯೋ ಊಟನೇ ಕೊಟ್ಟಿಲ್ವೇನೋ ನಾಟಕ ಮಾಡ್ತಾರೆ. ಅದಕ್ಕೆ ಪ್ರತಿಯೊಂದು ಲೈವ್ ಇರುತ್ತೆ. ನನ್ನ ಹತ್ರ ಎಷ್ಟು ಊಟ ಕೊಡ್ತೀವಿ ಏನಿಲ್ಲ, ಎಲ್ಲವೂ ಲೈವ್ ಇರುತ್ತೆ. ಹಾಗಾಗಿ ನನಗೆ ಭಯ ಇಲ್ಲ. ನಾನೇನು ಕೇಳಿದೆ ಅಂತಂದ್ರೆ,
ಈಗ ನೀವು ಇಷ್ಟು ಕಷ್ಟಪಟ್ಟು ಇಷ್ಟು ಏನೇನೆಲ್ಲ ಸವಾಲನ್ನು ಎದುರಿಸಿ ಆಶ್ರಮ ಮಾಡ್ತಾ ಇದ್ದೀರಿ. ಸಮಾಜದಿಂದ ನಿಮಗೆ ಒಳ್ಳೆ ಮಾತು ಕೇಳಿ ಬರ್ತಾ ಇದೆಯಾ, ಕೆಟ್ಟ ಮಾತು ಕೇಳಿ ಬರ್ತಾ ಇದೆಯಾ ಅಂತ ಕೇಳಿದೆ. ತುಂಬ ಒಳ್ಳೆ ಪದ. ನಿನ್ನ ರೇಟ್ ಎಷ್ಟೇ ಅಂತ ಹಾಕ್ತಾರೆ. ಅಯ್ಯಯ್ಯೋ. ಬರ್ತೀಯಾ ಅಂತ ಕೇಳ್ತಾರೆ, ಡೈರೆಕ್ಟಾಗಿ ಹಾಕ್ತಾರೆ ಲೈವಲ್ಲಿ ನಿನ್ನ ರೇಟ್ ಎಷ್ಟು, ಆ ಜಾಗಕ್ಕೆ ಆ ಪುಣ್ಯದ ಕೆಲಸಕ್ಕೂ ರೇಟ್ ಕಟ್ತಾರೆ, ಬೆಲೆ ಕಟ್ತಾರೆ ನನಗೆ. ಸೂಳೆ ಅದರಲ್ಲೂ ಕಮೆಂಟ್ ಹಾಕಿ, ನೋಡು ಸೂಳೆ ಹೆಂಗೆ ಆಡ್ತಾವಳೆ, ಆ ಪದನೂ ಅಲ್ಲಿ ಹಾಕ್ತಾರೆ. ದುಡ್ಡು ಮಾಡಕ್ಕೆ ಬಂದಿದ್ದಾಳೆ ಅಂತ ಹಾಕ್ತಾರೆ. ಎಲ್ಲ ಪದನೂ ಇಡೀ ನನ್ನ ಕುಟುಂಬನ ರೋಡಿಗೆ ನಿಲ್ಲಿಸಿರ್ತೀನಿ, ಅಷ್ಟು ಪದಗಳು ಹಾಕ್ತಾರೆ. ಮತ್ತು ಯಾವನೋ ಒಬ್ಬ ರಾತ್ರಿ ವಿಡಿಯೋ ಕಾಲ್ ಮಾಡ್ತಾನೆ, ಫೇಸ್ಬುಕ್ ವಿಡಿಯೋ, ಬರೀ ಬೆತ್ತಲೇ ನಿಂತಿರ್ತಾನೆ.